ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ರವಾರವಾಗಿದೆ. ಪೌರ್ಣಮಿ ತಿಥಿ ಸ್ವಾತಿ ನಕ್ಷತ್ರ. ಈ ದಿವಸ ಪೌರ್ಣಮಿ ರಾಕ ಅಂತ ಕರೀತಾರೆ ಇದನ್ನು. ಪೌರ್ಣಮಿ, ಪೂರ್ಣಿಮಾ, ಪಂಚದಶಿ ಹೀಗೆಲ್ಲ ಅಮರಕೋಶದಲ್ಲಿ ಕರೆಯಲಾಗುತ್ತೆ. ಅಂತೂ ಪೂರ್ಣ ತಿಥಿ, ಪೂರ್ಣ ಪ್ರಭೆಯನ್ನು ಒಳಗೊಂಡ ದಿವಸ, ಚಂದ್ರನಿಗೆ ಪೂರ್ಣ ಕಲೆಗಳಿರುತ್ತೆ, ಅದನ್ನು ಪೌರ್ಣಮಿ ಅಂತ ಕರೀತಾರೆ. ವೈಶಾಖ ಪೌರ್ಣಮಿಯಿಂದ ನಾವು ಮತ್ತೆ ಫಾಲ್ಗುಣದ ಪೌರ್ಣಮಿವರೆಗೆ ಪ್ರತಿ ಪೌರ್ಣಮಿಯಲ್ಲಿ ಚಂದ್ರ ದರ್ಶನ ಮಾಡಿದರೆ ಅದು ತುಂಬ ಮನಸ್ಸಿಗೆ ಹಿತವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಶಾಂತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಈ ಪೌರ್ಣಮಿ ಅಂತೂ ಬುದ್ಧ ಪೌರ್ಣಮಿ. ಬುದ್ಧನನ್ನು ನಾವು ನೆನೆಸಿಕೊಳ್ಳೋದು ಯಾಕಾಗಿ? ಮಹಾಶಾಂತಿ ದೂತ, ಅಹಿಂಸಾವಾದಿ. ಈ ಕಾರಣಕ್ಕೆ ಅಲ್ವಾ ಬುದ್ಧ ಹುಟ್ಟಿದ್ದು ಈ ದಿವಸ, ಅವನಿಗೆ ಜ್ಞಾನೋದಯವಾಗಿದ್ದು ಕೂಡ ಈ ದಿವಸ, ಆತ ಮನೆ ಬಿಟ್ಟು ಹೋಗಿದ್ದು ಈ ದಿವಸ, ಮತ್ತು ಆತ ದೇಹವನ್ನು ತ್ಯಜಿಸಿದ್ದೂ ಇದೇ ಪೌರ್ಣಮಿ, ವೈಶಾಖ ಪೌರ್ಣಮಿ ಅಂತ ನಾವು ಇತಿಹಾಸವನ್ನು ಗಮನಿಸ್ತೀವಿ. ಬುದ್ಧ ಕೊಟ್ಟ ಕೊಡುಗೆ ತುಂಬ ಅನ್ಯಾದರ್ಶವಾದದ್ದು. ಶಾಂತಿಯಿಂದ ಇರೋದಕ್ಕೆ ಹೇಗೆ ಅನ್ನಲಿಕ್ಕೆ ತನ್ನ ಶಿಷ್ಯರಿಗೆ ಅನೇಕ ವಿಧದಲ್ಲಿ ಉಪದೇಶ ಮಾಡಿದ್ದಾನೆ. ಸಂಚಾರ ಮಾಡಿ ದೇಶಾದ್ಯಂತ ಸಂಚರಿಸಿ ಆತ ಕೂಡ ಶಾಂತಿ, ನೆಮ್ಮದಿ ಇವುಗಳನ್ನು ಇರುವ ಸ್ಥಿತಿಯಲ್ಲೇ ಕಾಣುವುದು ಹೇಗೆ, ಇದನ್ನೇ ವಸ್ತುತಃ ನಮ್ಮ ಉಪನಿಷತ್ತುಗಳು ಹೇಳಿದ್ದು. ಉಪನಿಷತ್ತಲ್ಲಿ ಯಾವುದು ಸಾರಭೂತವಾಗಿದೆಯೋ ಅದನ್ನು ಬುದ್ಧ ವಸ್ತುತಃ ಅನುಸರಿಸಿದ, ಅದನ್ನೇ ಜೀವಿಸಿದ. ವೇದಾಂತವನ್ನು ಉಪನ್ಯಾಸ ಕೊಡೋದಲ್ಲ, ವೇದಾಂತವನ್ನು ಬದುಕುವುದು ನಿಜವಾದ ಆನಂದ ಸ್ಥಿತಿ. ಅದ್ವೈತ ಸ್ಥಿತಿ ಅಂದರೆ ಅದು ಬದುಕುವುದು, ಹೇಳೋದು ಓದೋದು ಬೇರೆ. ಹಾಗಿದ್ದಾಗ ನಾವು ಬುದ್ಧನಂತ ಆಗಬಹುದು, ರಮಣರಂತ ಆಗಬಹುದು, ರಾಮಕೃಷ್ಣರಂತ ಆಗಬಹುದು ಬದುಕಿದಾಗ. ಹಾಗೆ ಬದುಕಿ ನಿದರ್ಶನವಾಗಿದ್ದಂಥವನು ಬುದ್ಧ. ಅವನ ಕಥೆಗಳು ಸಾಕಷ್ಟು ಕಥೆಗಳಿದ್ದಾವೆ. ಒಂದು ಪುಟ್ಟ ಕಥೆ ನೆನಪಾಗುತ್ತೆ, ನಮ್ಮೆಲ್ಲರಿಗೆ ಪ್ರೇರಣೆ ಆಗಬೇಕಲ್ವ. ಆ ದೃಷ್ಟಿಯಲ್ಲಿ ಅವನ ಕಥೆಗಳನ್ನು ನೋಡಿದ್ರೆ, ಓದಿದ್ರೆ, ಮನಸ್ಸಿಗೆ ತಗೊಂಡ್ರೆ ಅದು ನಮ್ಮ ಶಾಂತಿ, ಆ ಸ್ಥಿತಿ ಅದನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಸಲ ಬುದ್ಧ ತನ್ನ ಶಿಷ್ಯರ ಜೊತೆಗೆ ಸಂಚಾರವನ್ನು ಮಾಡ್ತಾ ಇದ್ದ. ಅವನ ಉಪದೇಶವನ್ನು ಮಾಡ್ತಾ ಇದ್ದ. ಅಹಿಂಸೆ ಮಾಡಬೇಡಿ, ಪ್ರಾಣಿಗಳನ್ನು ಕೊಲ್ಲಬೇಡಿ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಒಂದು ಪ್ರಾಣಿಯನ್ನು ಕೊಲ್ಲೋದು ಒಂದೇ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು ಒಂದೇ ಅಲ್ವಾ. ಎರಡೂ ಹಿಂಸೆಯೇ ಆಗುತ್ತೆ. ಹೀಗಾಗಿ ಆದಷ್ಟು ಮತ್ತೊಬ್ಬರಿಗೆ ಉಪಕಾರವನ್ನು, ಸಹಾಯವನ್ನು, ಏನೂ ಮಾಡಲಿಕ್ಕಾಗದೇ ಇದ್ದರೆ ಅವ್ರ ಪಾಡಿಗೆ ಅವ್ರು ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈ ರೀತಿಯಲ್ಲಿ ಬದುಕಿದ್ರೆ ನೋಡಿ ಅದು ಸಾರ್ಥಕ ಬದುಕಾಗುತ್ತೆ. ಮನಸ್ಸನ್ನು ಚಿತ್ರಹಿಂಸೆ ಮಾಡ್ಕೋಬೇಡಿ, ಆಲೋಚನೆಗಳಿಂದ ಹೊರೆ ಮಾಡ್ಕೋಬೇಡಿ ಅಂತ ಹೀಗೆಲ್ಲ ಉಪನ್ಯಾಸ ಮಾಡ್ತಾ ಇದ್ದ. ಕಂಡಂಥವನು ಒಬ್ಬ ಬಾಯಿಗೆ ಬಂದಾಗ ಬೈದ, ನಿನಗೆ ಈ ಭಿಕ್ಷೆ ಬೇಡೋದು, ಊರೂರು ತಿರುಗೋದು, ಇದು ಬಿಟ್ಟು ಬೇರೆ ಏನಿದೆ ಕಥೆ ನಿನಗೆ ಹೇಳು. ಈ ಥರ ಬಾಯಿಗೆ ಬಂದಾಗ ಬೈದ. ಇನ್ನೊಬ್ಬರ ಸಮಯವನ್ನು ವ್ಯರ್ಥ ಮಾಡ್ತೀಯ, ಅವರಿವ್ರು ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸವನ್ನು ಹಾಳು ಮಾಡಿ ಈ ಥರದ್ದು ಏನೋ ಒಂದಷ್ಟು ಬೈದ. ಬುದ್ಧ ಶಾಂತನಾಗೇ ಇದ್ದ ಮತ್ತು ಅವನ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದ. ಆ ಬೈದಂಥವನು ಕೇಳ್ದ, ನಾನು ನಿನಗೇ ಕಣಿಗೆ ಹೇಳ್ತಾ ಇರೋದು, ಅರ್ಥ ಆಗ್ತಿಲ್ವ ನಿನಗೆ? ಇಷ್ಟು ಬೈತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲ ಅಂತ. ಬುದ್ಧ ಅದಕ್ಕೆ ಪ್ರತಿಸ್ಪಂದಿಯಾಗಿ ಹೇಳ್ದ, ನೋಡಪ್ಪ, ನಾವು ಯಾರಿಗಾದರೂ ಉಡುಗೊರೆ ಕೊಡ್ತೀವಿ ಅಥವಾ ಯಾರಾದರೂ ನಮಗೆ ಉಡುಗೊರೆ ಕೊಡಲಿಕ್ಕೆ ಬರ್ತಾರೆ. ಅಕಸ್ಮಾತ್ ಆ ಉಡುಗೊರೆಯನ್ನು ನಾವು ತಗೊಳ್ಳದೇ ಇದ್ದರೆ ಆ ಉಡುಗೊರೆ ಯಾರ್ದು ಅಂತ, ಯಾರ್ದು ಹೇಳು ಅಂತ. ಅದಕ್ಕೆ ಆತ ಹೇಳ್ದ, ಉಡುಗೊರೆ ತಗೊಳ್ಳದೇ ಇದ್ದರೆ ಅದು ನಮ್ಮದೇ ಆಗುತ್ತೆ. ಯಾರೋ ಉಡುಗೊರೆ ಕೊಡ್ಲಿಕ್ಕೆ ಬಂದರೆ ನಾವು ತಗೊಳ್ಳಲ್ಲಪ್ಪ ಅದನ್ನು, ಅದು ಯಾರ್ದಾಗುತ್ತೆ? ಯಾರು ತಂದಿದ್ರು ಅವ್ರದ್ದೇ ಆಗುತ್ತೆ. ಹೀಗಾಗಿ ನೀನು ಇಷ್ಟೊತ್ತು ಏನು ಬೈದಿಯಲ್ಲ ಅದನ್ನು ನಾನು ತಗೊಳ್ಳಿಲ್ಲ, ನಾನು ತಗೊಳ್ಳದೇ ಇದ್ದರೆ ಅದು ಯಾರ್ದು ಬೈಗುಳ? ನಿನ್ನ ಪಾಲಿಗಿದೆ ಅದು. ಹೀಗಾಗಿ ಅದೆಲ್ಲ ನಿನಗೆ ಸಂಬಂಧಿಸಿದ್ದು ಮತ್ತು ನಿನ್ನ ಮರುಪಾವತಿಯಾಗಿದೆ ನಿನಗೆ ಅಂತ. ಅವನಿಗೆ ಸ್ವಲ್ಪ ಬೆಚ್ಚಗಾಯಿತು. ಹೌದಲ್ವ, ನಾವು ಏನಾದರೂ ಹೇಳಿದ್ರೆ ನಾವು ಬೇಗ ಕೆರಳಿ ಬಿಡ್ತೀವಿ. ಯಾರೋ ಏನಾದರೂ ಅಂದುಬಿಟ್ರೆ ಭಾಳ ಬೇಗ ಸೆಟ್ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಇನ್ನೇನೋ ಹೀಗೆ ಆಗಿಬಿಡುತ್ತೆ. ಆದರೆ ಅದನ್ನು ತಗೊಳ್ಳದೇ ಇದ್ದರೆ ಅವ್ರು ಏನೋ ಅಂದರು ಅನ್ನಲಿ ಬಿಡಿ, ಅದು ಅವ್ರ ಕರ್ಮ.
ಅದು ಅವರ ಮಾತು, ಅದು ಅವ್ರ ಸ್ವಭಾವ, ಅದು ಅವ್ರ ಸಂಸ್ಕಾರ. ಹೀಗೆ ನಾವು ಯೋಚನೆ ಮಾಡಿದ್ರೆ ಬಹುಶಃ ಒಂದು ಹಂತ ಗಲಾಟೆಯ ಯಾವುದು ತುಂಬ ಅತಿ ವಿಕೃತವಾದ ಸ್ಥಿತಿ ಇದೆಯೋ ಅದಕ್ಕೆ ಹೋಗೋದಿಲ್ಲ. ಕನಿಷ್ಠ ನಮ್ಮ ಮಟ್ಟಿಗೆ ನಾವು ಆ ಸ್ಥಳದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ, ಆ ವಾತಾವರಣದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಎಷ್ಟೋ ಉಪದೇಶಗಳನ್ನು ತುಂಬ ಸರಳವಾಗಿ ಬುದ್ಧ ಕೊಟ್ಟಿದ್ದಾನೆ ಜನಕ್ಕೆ. ಇವುಗಳನ್ನು ನಾವು ಕೇಳಿದ್ರೆ ಅಥವಾ ಹೇಳಿದ್ರೆ ಪ್ರಯೋಜನ ಇಲ್ಲ, ನಾವು ಅಳವಡಿಸ್ಕೊಂಡ್ರೆ ಹೆಚ್ಚು ಪ್ರಯೋಜನ ಆಗುತ್ತೆ. ಹೀಗಾಗಿ ಈ ಪೌರ್ಣಮಿ ಬುದ್ಧನನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಅವನ ಸಂದೇಶಗಳನ್ನು ನಾವು ಒಂದು ಕಿಂಚಿತ್ತಾದರೂ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವ. ಒಂದು ಸಲ ತುಂಬ ಬದುಕು ನನಗೆ ಕಷ್ಟವಾಗ್ತಾಯಿದೆ, ಕಹಿ ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ ಬದುಕಲಿಕ್ಕೆ ಅಂತ ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡಬೇಡ. ನಿಮಗೆ ಸರಳವಾದ ಉದಾಹರಣೆ ಹೇಳ್ತೀನಿ. ಒಂದು ಹಿಡಿ ಉಪ್ಪು ತೊಗೊಂಬ ಅಂತ ಹೇಳ್ದ. ಉಪ್ಪು ತಂದು ಕೊಟ್ಟ. ಈ ಲೋಟದಲ್ಲಿ ನೀರಿದೆ ಅಲ್ವಾ, ನೀರೊಳಗೆ ಹಾಕೋಣ. ನೀರೊಳಗೆ ಹಾಕ್ತಾ, ಕುಡಿ ಈಗ ಅಂತ. ಅಯ್ಯೋ ರಾಮಚಂದ್ರ, ಆಗ್ತಾಯಿಲ್ಲ ಅಂತ. ಸರಿ, ಅಲ್ಲಿ ಕೆರೆ ಇದೆ ನೋಡು, ಆ ಕೆರೆ ಒಳಗೆ ಇದೇ ಹಿಡಿ ಉಪ್ಪನ್ನು ತೊಗೊಂಡೋಗಿ ಅಲ್ಲ ಹಾಕು ಅಂತ ಕೆರೆ ಒಳಗೆ ಹಾಕ್ದ. ನೀ ಕೆರೆ ನೀರು ತಗೋ ಕುಡಿ ಅಂದ. ಅದು ಹೇಗಿದೆ ಅಂದ, ಉಪ್ಪೇ ಇಲ್ಲ ಇರಲಿ ಅಂತ. ಹಾಗೆ ಸಂಕುಚಿತವಾಗಿ ನಾವು ಯಾವುದನ್ನಾದರೂ ತೊಗೊಂಡು ಯೋಚನೆ ಮಾಡಿದ್ರೆ ಕಹಿ, ರಾಡಿ, ಒಗರು ಅನಿಸುತ್ತೆ. ಹೀಗೆ ಉಪ್ಪು ಸೇರ್ಲಿಕ್ಕಾಗಲ್ಲ ಅನಿಸುತ್ತೆ. ಆದರೆ ಕೆರೆ ವಿಸ್ತಾರವಾಗಿದೆ. ಹಾಗೆ ನಿಮ್ಮ ಮನೋಧರ್ಮವನ್ನು ವಿಶಾಲ ಮಾಡಿಕೊಂಡ್ರೆ ಎಷ್ಟು ಕಹಿ ಸುರಿದ್ರು, ಎಷ್ಟು ಉಪ್ಪು ಸುರಿದ್ರು ಅದೇನು ಅಷ್ಟು ಕಹಿ ಅಥವಾ ಒಗರು, ರುಚಿ ಈ ಥರ ರುಚಿಗೆಡೋದಿಲ್ಲ. ಹೀಗಾಗಿ ಮನಸ್ಸಿನ ವಿಶಾಲತೆ ಅದನ್ನು ಪ್ರಯತ್ನ ಮಾಡಬೇಕು. ಯಾರು ಏನಂದರೂ ಕೆರೆಯೋಪಾದಿಯಲ್ಲಿ, ಸಾಗರದೋಪಾದಿಯಲ್ಲಿ ಇದೆಯಪ್ಪ ನನ್ನ ಹೃದಯ, ನೀನು ಎಷ್ಟು ಏನಂದರೂ ಅದು ನನಗೆ ಉಪ್ಪು ಹಾಕದಾಗೆ. ತಾಳ್ಮೆ ಅಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲವನ್ನು ಅನಿಸ್ಕೊಂಡಿರೋದು ಅಂತಲ್ಲ ಅರ್ಥ. ನಮ್ಮದು ತಪ್ಪಿಲ್ಲ ಅಂದಾಗ ನಾವು ಮೌನ ವಹಿಸೋದು. ನಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕು. ಇನ್ನೊಬ್ಬರು ತಪ್ಪು ಮಾಡಿದಾಗ ಅದು ಖಂಡಿಸಲೂಬೇಕು. ಆದರೆ ಖಂಡಿಸುವ ರೀತಿ ವ್ಯವಸ್ಥಿತವಾಗಿರಬೇಕು. ಅದನ್ನು ಬುದ್ಧ ಹೇಳಿದ್ದು. ನಮ್ಮ ಉಪನಿಷತ್ತುಗಳಾದರೂ ಅದನ್ನೇ ಹೇಳುತ್ತೆ. ಸೌಮ್ಯಶೀಲತೆ, ಸರಳಶೀಲತೆ ಅಂತಂದರೆ ಅದು ಅಶಕ್ತತೆ ಅಂತ ಅರ್ಥ ಅಲ್ಲ. ತಪ್ಪಾಗಿದ್ದನ್ನು ಖಂಡಿಸಬೇಕು, ಅದು ಸತ್ವದ ಶೌರ್ಯ. ಅದನ್ನು ಬೆಳೆಸ್ಕೋಬೇಕು. ಅದನ್ನು ಬುದ್ಧನೂ ಹೇಳ್ತಾನೆ, ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ಹೀಗಾಗಿ ಸಂದರ್ಭವನ್ನು ನೋಡಿಕೊಂಡು ನಾವು ವಿಚಲಿತರಾಗದೆ ಸಂದರ್ಭವನ್ನು ಎದುರಿಸುವ ಶಕ್ತಿ ಈ ಬುದ್ಧನಂಥ ಸಂದೇಶಗಳು ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಇಳಿಯಲಿ, ಅದು ಬಲವಾಗಿ ಬೆಳೆಯಲಿ, ನಮ್ಮನ್ನು ಆಶ್ರಯಿಸದೆ ನಮಗೆ ಆಶ್ರಯ ನೆರಳನ್ನು ಕೊಡೋದಲ್ಲದೆ ಮತ್ತೊಬ್ಬರಿಗೂ ಅದು ಸಹಾಯವಾಗುವ ಹಾಗಾಗಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.